ಎಲ್ರಿಗೂ ನಮಸ್ಕಾರ. ಈ ಇತ್ತೀಚಿನ ಮದುವೆಗಳಲ್ಲಿ ಗಣಕೂಟ ನೋಡೋದು ಭಾಳ ಬಂದ್ಬಿಟ್ಟಿದೆ. ಈ ಸರಿಯಾಗಿ ಕಲಿದೇ ಇರುವಂಥ ಕೆಲವೊಂದಿಷ್ಟು ಜನ ಗಣಕೂಟ ನೋಡಿಕೊಂಡು ರಾಕ್ಷಸಗಣ, ದೇವಗಣ, ಮನುಷ್ಯಗಣ ಅಂತ ಹೇಳಿಬಿಟ್ಟು ರಾಕ್ಷಸಗಣದವ್ರನ್ನ ಮದುವೆ ಆಗಬಾರ್ದು, ದೇವಗಣದವ್ರನ್ನ ಮದುವೆ ಆಗಬೇಕು ಅಂತಕ್ಕಂಥದ್ದು ಭಾಳ ನಡೆದಿರೋದು ನಮಗೆಲ್ಲ ಗೊತ್ತಿರುವಂಥದ್ದೇ. ಮುಖ್ಯವಾಗಿ ರಾಕ್ಷಸಗಣ ಅಂದರೆ ಏನು ಗೊತ್ತಾ? ಅವರು ರಾಕ್ಷಸರ ಥರ ವರ್ಕ್ ಮಾಡ್ತಾರೆ ಅಂತ ಅಷ್ಟೇ ಅರ್ಥ. ಅವ್ರು ರಾಕ್ಷಸಗಣ ಅಂದ ತಕ್ಷಣ ಅವ್ರೇನು ರಾಕ್ಷಸರಾಗಿರೋದಿಲ್ಲ, ಸಿಕ್ಕಾಪಟ್ಟೆ ಹೆವಿ ವರ್ಕ್ ಮಾಡ್ತಾರೆ ಅಂತ ಅರ್ಥ. ದೇವಗಣ ಅಂದರೆ ಅವ್ರು ವರ್ಕ್ ಮಾಡಲ್ಲ, ಅವ್ರು ಕೂತಲ್ಲೇ ಅವ್ರಿಗೆಲ್ಲ ತಂದು ಕೊಡಬೇಕು ಅಂತ ಅರ್ಥ. ಹಂಗೆ ನೋಡಿದರೆ ರಾಕ್ಷಸಗಣದವ್ರೆ ಇನ್ನೂ ಶ್ರೇಷ್ಠ. ಅವರೆಲ್ಲ ಮೈ ಬಗ್ಗಿಸಿ ದುಡಿತಾರೆ ಅವರು. ಅರ್ಥ ಆಯ್ತಾ? ಇದೇ ದೇವಗಣ, ರಾಕ್ಷಸಗಣ, ಮನುಷ್ಯಗಣ ಅಂದರೆ ಅವ್ರ ಇಬ್ಬರ ನಡುವೆ 50-50 ಅಂತಲ್ಲ, ಆ ರೀತಿ ಇರತಕ್ಕಂಥ ಮನುಷ್ಯರವರು. ಇದನ್ನೇ ಬಿಟ್ಟು ಮತ್ತು ಇದರಲ್ಲಿ ಯಾವ ಕಾನ್ಸೆಪ್ಟು ಕೂಡ ಇಲ್ಲ. ನೀವು ಯಾರನ್ನ ಬೇಕಾದರೂ ಮದುವೆ ಆಗ್ಬೋದು, ಹಣೆ ಬರೋದಲ್ಲಿ ಏನಿದು ಅದು ಆಗೇ ಆಗುತ್ತೆ. ಫೇಟ್ ಕೆನಾಟ್ ಬಿ ಚೇಂಜ್ಡ್. ಅರ್ಥ ಆಯ್ತಾ? ಥ್ಯಾಂಕ್ ಯು. ನಿಮಗೇನಾದರೂ ವೈಜ್ಞಾನಿಕವಾಗಿ ನಿಮ್ಮ ಹಾರೋಸ್ಕೋಪ್ ನೋಡ್ಬೇಕಂದ್ರೆ ಕೆಳಗಡೆ ನಂಬರ್ ಇದೆ, KP ಸಿಸ್ಟಮ್ ಮೂಲಕ ನಾನು ನೋಡ್ಕೊಡ್ತೀನಿ. ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.